ಬರ್ಲಾ 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 ಬೇಗ ಬರ್ಲಾ. ನೋಡ್ಲಾ ಅಲ್ಲಿ ಬೇಗ ನಿಲ್ಸಿದ್ಯಲ್ಲ, ಅಲ್ಲಿ ಕೈಕಲ್ ತೊಳ್ಕೊಂಡು ಹೋಗೋಣ ಬರ್ಲಾ. ನಡಿ. ಬಾ ಬಾ ಬಾ. ಮಗು, ಯಾರಮ್ಮ ನೀನು? ಶಾಂಭವಿ ಗ್ರೂಪ್ ಆಫ್ ಕಂಪ್ನೀಸ್ ಓನರ್ ಇದಾರಲ್ಲ ಶಿವಗಾಮಿ, ಅವ್ರ ಮಗಳು ನಾನು. ಓಹೋ, ದೊಡ್ಡ ಮನೆ ಹುಡುಗಿ. ಅಪ್ಪ ಅಮ್ಮ ಎಲ್ಲಿದ್ದಾರೆ? ಇಲ್ಲ, ಯಾರು ಬಂದಿಲ್ಲ, ನಾನು ಒಬ್ಳೇ ಬಂದಿರೋದು. ಹಾಗೆಲ್ಲ ಮಕ್ಕಳು ತಂದೆ ತಾಯಿ ಬಿಟ್ಟು ಮನೆಯಿಂದ ಆಚೆ ಬರ್ತಾರಾ? ರಾಕ್ಷಸರು ಓಡಾಡಂತ ಪ್ರಪಂಚ ಇದು. ಏನಾದರೂ ಹೆಚ್ಚು ಕಮ್ಮಿ ಆದ್ರೆ? ಶಾಂಭವಿ ದೇವಿ ಹತ್ರ ನಾನು ಬಂದಿರೋದು. ಯಾರು ಏನು ಮಾಡಕ್ಕಾಗಲ್ಲ. ಆ ದೇವಿ ಇದ್ದಾಳೆ, ಆ ದೇವಿಗೋಸ್ಕರ ವ್ರತ ಮಾಡ್ತಿದ್ದೇನೆ ಗೊತ್ತಾ ನಾನು. ಓ, ವ್ರತ ಮಾಡ್ತಿದ್ಯಾ? ಕಲ್ಯಾಣಿಯಿಂದ ಅಭಿಷೇಕಕ್ಕೆ ನೀರು ತರಕ್ ಹೋಗ್ತಿದ್ಯಾ? ಹೌದು. ಹಾಗಾದರೆ ಈ ಕಲ್ಯಾಣಿಯಿಂದ ನೀರು ತಗೊಂಡು ಹೋಗ್ಬಾರ್ದು. ಹೌದಾ? ಇಲ್ಲಿಂದ ನೀರು ತಗೊಂಡು ಹೋಗ್ಬಾರ್ದಾ? ಇಲ್ಲ ಮಗು, ಇದು ತಂಗಿ ಕಲ್ಯಾಣಿ. ನೀನು ನೀರು ತಗೊಂಡು ಹೋಗ್ಬೇಕಾಗಿರೋದು ಅಕ್ಕನ ಕಲ್ಯಾಣಿಯಿಂದ. ಅದು ಆ ಬಲ್ಗಡೆ ಸೈಡಲ್ಲಿದೆ. ಸರಿ, ಹಾಗಾದ್ರೆ ನಾನು ಅಲ್ಲೇ ಹೋಗಿ ನೀರು ತಗೊಂಡು ಬರ್ತೀನಿ. ಥ್ಯಾಂಕ್ ಯು. ಸರಿ ಮಗು. ಅಮ್ಮವ್ರೆ, ರಾತ್ರಿಯಿಂದ ಒಂದು ತೂಟನೂ ಮಾಡಿಲ್ಲ, ಒಂದು ಹನಿ ನೀರು ಕುಡ್ದಿಲ್ಲ. ಮನೇಲಿ ಎಲ್ಲರೂ ಹಾಗೇ ಇದ್ದೀವಿ. ಹೀಗಾದ್ರೆ ಹೇಗೆ ಅಮ್ಮವ್ರೆ? ಒಂದು ಲೋಟ ಕಾಫಿ ಮಾಡ್ಕೊಂಬರ್ಲಾ? ಕುಡಿತೀರಾ? ಇಲ್ಲ ಕಮಲಮ್ಮ, ನನ್ನ ಮಗಳು ಮತ್ತೆ ಸೇಫಾಗಿ ಮನೆಗೆ ಬರೋವರೆಗೂ ನನಗೆ ಯಾವುದು ಗಂಟ್ಲೊಳಗಡೆ ಇಳಿಯಲ್ಲ. ಅಮ್ಮವ್ರೆ, ಪೊಲೀಸ್ ಕಂಪ್ಲೇಂಟ್ ಆದ್ರೂ ಕೊಡೋಣವಾ ಅಮ್ಮವ್ರೆ? ಹೌದು ರೂಪಾ, ಅದೇ ಬೆಸ್ಟ್ ಅಂತ ಅನ್ಸತ್ತೆ. ನಾನು ಅದೇ ಯೋಚನೆ ಮಾಡ್ತಿದ್ದೆ. ನಮಸ್ತೆ ಮೇಡಮ್, ನಾನು ಶಿವಗಾಮಿ ಮಾತಾಡ್ತಾ ಇರೋದು. ನನ್ನ ಮಗಳು ನಿನ್ನೆ ಸಂಜೆ 5:30ಗೆ ಮನೆಯಿಂದ ಹೊರಗಡೆ ಹೋದವಳು ಇನ್ನೂ ಮನೆಗೆ ಬಂದಿಲ್ಲ. ಶಿ ಇಸ್ ಮಿಸ್ಸಿಂಗ್. ನಾವು ನಿನ್ನೆ ಎಲ್ಲಾ ಕಡೆ ಹುಡುಕಿದ್ವಿ. ಅವಳಿಗೆ ಗೊತ್ತಿರೋಂಥ ಫ್ರೆಂಡ್ಸ್ ಮನೆಗೆಲ್ಲ ಕಾಲ್ ಮಾಡಿದ್ವಿ. ಅವಳು ಯೂಶಲ್ ಆಗಿ ಆಟಾಡೋ ಜಾಗಕ್ಕೆಲ್ಲ ಹೋಗಿ ಅಲ್ಲೂ ಕೂಡ ಹುಡುಕಿದ್ವಿ. ಆದ್ರೆ ಎಲ್ಲೂ ಸಿಕ್ತಿಲ್ಲ ಮೇಡಮ್. ಅದಕ್ಕೆ ಈಗ ಬೆಸ್ಟ್ ಆಪ್ಷನ್ ಅಂತ ಅಂದ್ರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಲಾಂಚ್ ಮಾಡಬೇಕು. ಅದಕ್ಕೆ ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡ್ತಿದ್ದೀನಿ. ಡೌಟ್ ಅಂದ್ರೆ ಮೇಡಮ್, ನಿಮ್ಗೆ ಚೆನ್ನಾಗಿ ಗೊತ್ತಿದೆಯಲ್ಲ ನಮ್ಗಿರೋ ಶತ್ರುಗಳು ಯಾರು ಅಂತ.
ಓಕೆ ಮ್ಯಾಮ್, ನಾನು ನಿಮ್ಮ ಕಾಲಿಗೆ ವೆಯ್ಟ್ ಮಾಡ್ತೀನಿ. ಯಾವುದಕ್ಕೂ ಅವ್ಳ ಫೋಟೋನ ನಿಮಗೆ ಕಳಿಸ್ಕೊಟ್ಟಿರ್ತೀನಿ. ಓಕೆ. ಆದಿ ಭೈರವಿ ದೇವಸ್ಥಾನದಲ್ಲಿದ್ದಾಳೆ. ಶಿವಗಾಮಿ ಮನೆಯವರು ಏನ್ ಮಾಡ್ತಿದ್ದಾರೆ ನೋಡ್ಬೇಕಲ್ಲ. ಇನ್ನೇನು ಮಾಡ್ತಿರ್ತಾರೆ? ಪೊಲೀಸರಿಗೆ ಫೋನ್ ಮಾಡ್ತಿರ್ತಾರೆ. ಅವರು ದೇವಸ್ಥಾನದ ಕಡೆಗೆ ಬಂದ್ರೆ ಕೆಲಸ ಕೆಡುತ್ತೆ. ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಾದ್ರೆ ಅವರು ದೇವಸ್ಥಾನದ ಕಡೆಗೆ ಬರೋದನ್ನ ನಾವು ತಡೀಬಹುದು. ನೋಡೋಣ. ಆದಿ, ಏನಾಯ್ತು? ಮನೆಯವರೆಲ್ಲರೂ ಇವಾಗ ಮಗು ಸಿಕ್ಕಿಲ್ಲ ಅಂತ ಗಾಬರಿ ಆಗಿದ್ದಾರೆ. ಏನಂತೆ ಅಮ್ಮೋರೆ? ತಕ್ಷಣ ಅವರು ಟೀಮ್ ಫಾರ್ಮ್ ಮಾಡಿ ಅವಳ ಹುಡ್ಕೋದಿಕ್ಕೆ ಶುರು ಮಾಡ್ತಾರಂತೆ ಕಮಲಮ್ಮ. ನೆನ್ನೆ ರಾತ್ರಿವರೆಗೂ ನಾನು ಧೈರ್ಯವಾಗಿದ್ದೆ, ಆದ್ರೆ ಈಗ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ. ಇದನ್ನೇ ನಾನು ರಾತ್ರಿ ಹೇಳಿದ್ದು. ನಾನು ಹೇಳ್ದಾಗ ಯಾರಾದರೂ ನನ್ನ ಮಾತು ಕೇಳಿದ್ರಾ? ನನ್ನ ಮಾತಿಗೆ ಬೆಲೆ ಎಲ್ಲಿದೆ? ಪೊಲೀಸರು ಫೋನ್ ಮಾಡಿ ರೈಲ್ವೆ ಸ್ಟೇಷನ್ ಹತ್ರ ಒಂದು ಮಗು ಡೆಡ್ ಬಾಡಿ ಸಿಕ್ಕಿದೆ, ಬಂದು ನೋಡಿ